ಇಂದು ಭಾರತದಲ್ಲಿ ಹೃದಯಾಘಾತ ಸಾವನ್ನು ತರುತ್ತಿರುವ ಗಂಭೀರ ಕಾಯಿಲೆಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನಮ್ಮ ಕಣ್ಣೆದುರೇ ಸೆಲೆಬ್ರಿಟಿಗಳು ಹೃದಯಾಘಾತದಿಂದಲೇ ನಮ್ಮನ್ನ ಅಗಲಿ ಹೋಗಿದ್ದಾರೆ. ಕೆಲವರಿಗೆ ಅನೇಕ ದಿನಗಳಿಂದ ಹೃದಯಕ್ಕೆ ಸಮಸ್ಯೆ ಇರುವ ಕೆಲವೊಂದಿಷ್ಟು ಲಕ್ಷಣಗಳು ಮುನ್ಸೂಚನೆ ಸಿಕ್ಕಿದ್ರೂ ಕೂಡ ಅದನ್ನ ಗುರುತಿಸಲಾಗದೆ ವಿಫಲರಾಗ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಅಷ್ಟು ಸಮಯ ಇಲ್ಲದೆ ಮೊದಲ ಬಾರಿಗೆ ಎದೆ ಭಾಗದಲ್ಲಿ ವಿಪರೀತ ನೋವು ಬಂದು ಎರಡನೇ ಅವಕಾಶ ಇಲ್ಲದಂತೆ ಕಣ್ಣು ಮುಚ್ಚಿದ್ದು ಕೂಡ ಉದಾಹರಣೆ ಇದೆ. ಇಂತಹ ಪ್ರಕರಣಗಳು ನಮ್ಮ ಎದೆಯನ್ನು ಕೂಡ ನಡುಗಿಸುವಂತಿದೆ. ಈ ರೀತಿಯ ಹೃದಯ ಸಂಬಂಧಿತ ಕಾಯಿಲೆಗಳು ಯಾಕೆ ಕಾಣಿಸಿಕೊಳ್ತವೆ, ಇದಕ್ಕೆ ಕಾರಣವೇನು ಮತ್ತು ಪರಿಹಾರ ಹಾಗೂ ಹೃದಯಾಘಾತ ಆಗುವ ಮುಂಚೆ ಯಾವ ಲಕ್ಷಣಗಳ ಮೂಲಕ ಸಮಸ್ಯೆ ಇರುವುದು ತಿಳಿದು ಬರುತ್ತೆ ಎನ್ನುವ ಮಾಹಿತಿಯನ್ನ ಈಗ ಈ ಅಂಕಣದಲ್ಲಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಎದೆ ನೋವು ಬಂತು ಅಂತ ಅಂದ್ರೆ ಇದೇ ಹೃದಯದ ಸಮಸ್ಯೆ ಎಂದುಕೊಳ್ತಾರೆ. ತಪಾಸಣೆಗೆ ಹೋಗಿ ECG ಅಥವಾ ಎಕೋ ಎಲ್ಲವನ್ನ ಮಾಡಿಸಿದ್ದಾರೆ. ಆದ್ರೆ ಯಾವುದೇ ರೀತಿ ಸಮಾಧಾನವೇ ಇರುವುದಿಲ್ಲ. ಹೃದಯವು ದೇಹದ ಎಲ್ಲಾ ಅಂಗಾಂಗಗಳಿಗೂ ಕೂಡ ರಕ್ತವನ್ನ ಸರಬರಾಜು ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ಹೃದಯಕ್ಕೂ ಕೂಡ ರಕ್ತದ ಅವಶ್ಯಕತೆ ಇದೆ. ಹೃದಯಕ್ಕೆ ರಕ್ತ ಪಂಪು ಮಾಡುವ ರಕ್ತನಾಳಗಳೆಲ್ಲ ಬ್ಲಾಕೇಜ್ ಆಗಿರುತ್ತವೆ. ಇದ್ದಕ್ಕಿದ್ದಂತೆ ಒಂದು ದಿನ ರಕ್ತ ಸರಬರಾಜು ಸಂಪೂರ್ಣವಾಗಿ ನಿಂತು ಹೋದಾಗ ಆ ಭಾಗದ ಜೀವಕೋಶಗಳು ಸತ್ತು ಹೋಗಿರುತ್ತವೆ. ಆಗ ಕೆಲವು ನಿಮಿಷಗಳಲ್ಲಿ ವಿಪರೀತವಾದ ಎದೆನೋವು ಕಾಣಿಸಿಕೊಂಡು ಅವರು ಮರಣ ಹೊಂದುತ್ತಾರೆ. ಆದ್ರೆ ಎಲ್ಲ ಎದೆನೋವು ಕೂಡ ಇದನ್ನ ಹೇಳೋದಿಲ್ಲ. ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದಲೂ ಕೂಡ ಎದೆನೋವು ಬರುತ್ತೆ. ಇಂತಹ ಸಮಸ್ಯೆ ಇದ್ದಾಗ ಗಂಟೆಗಳವರೆಗೆ ಅಥವಾ ದಿನಪೂರ್ಣ ನೋವು ಇರುತ್ತೆ ಮತ್ತು ಆಗಾಗ ಈ ರೀತಿ ನೋವು ಕಾಣಿಸಿಕೊಳ್ಳುತ್ತೆ. ಇದರ ಜೊತೆಗೆ ವಾಂತಿ ಬಂದ ರೀತಿ ಆಗುವುದು, ತಲೆನೋವು ಬರುವುದು, ಇಂತಹ ಲಕ್ಷಣಗಳು ಕೂಡ ಬರ್ತಾ ಇರುತ್ತೆ. ಆಗ ಮಾತ್ರೆ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಹೀಗೆ ಆದ್ರೆ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ. ಹೃದಯಾಘಾತಕ್ಕೆ ಸಂಬಂಧಿಸಿದ ಎದೆನೋವು ಆಗಿದ್ದರೆ ಸಮಯಾವಕಾಶ ಕೊಡದೆ ನೋವು ಬರಬಹುದು. ಇದು ಎಷ್ಟು ಗಾಢವಾದ ನೋವಾಗಿರುತ್ತೆ ಅಂದರೆ ಎದೆ ಮೇಲೆ ಒಂದು ದೊಡ್ಡ ಬಂಡೆ ಕಲ್ಲನ್ನ ಇಟ್ಟ ರೀತಿ ನೋವು ಕೊಡುತ್ತೆ ಅಂತ ಆ ನೋವನ್ನ ಅನುಭವಿಸಿದ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಹೃದಯಕ್ಕೆ ಸಮಸ್ಯೆ ಇದೆ ಎನ್ನುವುದನ್ನ ಸೂಚಿಸುವ ಲಕ್ಷಣಗಳಿಂದ ತಿಳಿದುಕೊಂಡು ಎಚ್ಚೆತ್ತುಕೊಳ್ಬೇಕು. BP, ಶುಗರ್, ಕೊಲೆಸ್ಟ್ರಾಲ್ ಇವುಗಳು ಈ ರೀತಿ ರಕ್ತನಾಳಗಳಲ್ಲಿ ಬ್ಲಾಕ್ ಉಂಟಾಗಲು ಮುಖ್ಯ ಕಾರಣ. ಹಾಗಾಗಿ ಇವುಗಳನ್ನ ನಿಯಮಿತವಾಗಿ ಡಯಟ್ ಹಾಗೂ ವ್ಯಾಯಾಮ ಮಾಡುವ ಮೂಲಕ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಷ್ಟು ಒಳ್ಳೆಯದು. ಮತ್ತು ಅತಿ ಹೆಚ್ಚು ಟೆನ್ಷನ್ ಮಾಡಿಕೊಳ್ಳದೆ ಆರಾಮಾಗಿ ಖುಷಿಯಾಗಿ ಇರಬೇಕು. ಮೆಟ್ಟಲು ಹತ್ತುವಾಗ, ಇಳಿಯುವಾಗ ಸ್ವಲ್ಪ ದೂರ ನಡೆದ್ರೂ ಅಥವಾ 2-3 ಬಾರಿ ಉಸಿರಾಡಿದ ನಂತರ ಮತ್ತು ದೀರ್ಘವಾಗಿ ಉಸಿರಾಡಬೇಕು ಅನ್ನಿಸಿದ್ರೆ ಇಂತಹ ಲಕ್ಷಣಗಳು ಹೃದಯಕ್ಕೆ ಸಮಸ್ಯೆ ಇದೆ ಅನ್ನೋದನ್ನ ಸೂಚಿಸುತ್ತೆ. ಪ್ರತಿನಿತ್ಯವೂ ತಪ್ಪದೆ ಕನಿಷ್ಠ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡುವುದು ಉತ್ತಮ. ಹೃದಯ ಸಂಬಂಧಿತ ಸಮಸ್ಯೆಗಳು ಇದರಿಂದ ಸ್ವಲ್ಪ ದೂರವಿಡಬಹುದು. ರಕ್ತನಾಳಗಳಲ್ಲಿ ಊದಿಕೊಳ್ಳುವಿಕೆ, ಉಗುರುಗಳಲ್ಲಿ ನೀಲಿಗಟ್ಟುವಿಕೆ, ಇನ್ನು ಉಗುರುಗಳ ಶೇಪ್ ಬದಲಾಗೋದು, ಎಡಭಾಗದ ಕುತ್ತಿಗೆ ಅಥವಾ ಎಡಭಾಗದ ತೋಳು ಕೈ ನೋವು ಜೊತೆಗೆ ಆಗಾಗ ಸುಸ್ತಾಗುವುದು ಇವುಗಳು ಕೂಡ ಹೃದಯಕ್ಕೆ ಸಮಸ್ಯೆ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇಂತಹ ಲಕ್ಷಣಗಳನ್ನ ನಿರ್ಲಕ್ಷಿಸದೆ ವೈದ್ಯರನ್ನ ಭೇಟಿಯಾಗಿ ಸಮಸ್ಯೆ ಬಗೆಹರಿಸಿಕೊಳ್ಬೇಕು. ಆರೋಗ್ಯವಾಗಿಯೇ ಇದ್ದರೂ ಕೂಡ 40 ವರ್ಷಗಳು ತುಂಬಿದ ಮೇಲೆ ವರ್ಷಕ್ಕೆ ಒಮ್ಮೆಯಾದರೂ ತಪಾಸಣೆಗೆ ಒಳಗಾಗಲೇಬೇಕು.